टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾರವಾರ ನಗರದಲ್ಲಿ ರಾತ್ರಿ ಇಡೀ ಸುರಿದ ಮಳೆಯಿಂದ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಇದು ಕಾರವಾರ ನಗರದಲ್ಲಿರುವಂತಹ ಕೆಎಸ್ಆರ್ಟಿಸಿ ಡಿಪೋ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇಲ್ಲಿರುವಂತಹ 20ಕ್ಕೂ ಹೆಚ್ಚು ಬಸ್ಗಳಿಗೆ ಜಲ ದಿಗ್ಬಂಧನ ಆಗಿದೆ ಅಂತ ಹೇಳಬಹುದಾಗಿದೆ. ಅನಿವಾರ್ಯವಾಗಿ ಕೆಲವರು ಹರಸಾಹಸ ಪಟ್ಟು ಬಸ್ಗಳನ್ನು ಹೊರತೆಗೆಯುವಂತಹ ಕೆಲಸವೂ ಸಹಿತ ಮಾಡಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಕೆಎಸ್ಆರ್ಟಿಸಿ ಬಸ್ ಡಿಪೋ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಹಲವಾರು ವಸ್ತುಗಳಿರ್ತವೆ. ಬಹಳಷ್ಟು ಜನರು ಚಾಲಕರು ಹೊರಗಡೆ ಮಲ್ಕೊಂಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ನಿನ್ನೆ ರಾತ್ರಿ ಇಡೀ ಸುರಿದ ಮಳೆಯಿಂದಾಗಿ ಬಹಳಷ್ಟು ಜನರು ಚಾಲಕರು ನಿದ್ದೆ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಇವತ್ತು ಬೆಳಗಿನ ಜಾವ ನೀರಿನ ಮಟ್ಟ ಹೆಚ್ಚಾಗುತ್ತಿದ್ದಂತೆ ಹೊರಗಡೆ ಹೋಗ್ಬಿಟ್ಟು ಬಸ್ಗಳನ್ನ ಪಾರ್ಕಿಂಗ್ ಮಾಡಿದ್ದಾರೆ. ಯಾಕೆಂದ್ರೆ ಒಂದು ವೇಳೆ ನೀರು ಹೆಚ್ಚಿಗೆ ನುಗ್ಗಿದ್ದ ಸಾದಲ್ಲಿ ಇಲ್ಲಿ ಮತ್ತೆ ಬಸ್ಗಳನ್ನು ಹೊರತೆಗೆಯುವುದು ಸಹಿತ ಬಹಳ ಕಷ್ಟ ಆಗುತ್ತೆ. ನೀವು ದೃಶ್ಯದಲ್ಲಿ ನೋಡಬಹುದು, ಈ 2 ಬಸ್ಗಳಂತೂ ಹೊರತೆಗೆಯುವುದು ಬಹಳ ಕಷ್ಟದ ಪರಿಸ್ಥಿತಿ ಉಂಟಾಗಿದೆ. ಆ ಹಿನ್ನೆಲೆಯಲ್ಲಿ ಆ ಬಸ್ಗಳನ್ನು ಹೇಗೆ ಹೊರತೆಗೆಯುವುದು ಎಂಬುದರ ಬಗ್ಗೆಯೂ ಸಹಿತ ಈಗಾಗಲೇ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಬಹುದು, ಕೆಲವು ವಸ್ತುಗಳನ್ನು ಸಹಿತ ಸ್ಥಳಾಂತರ ಮಾಡುವಂತ ಕೆಲಸವೂ ಸಹಿತ ಆಗ್ತಾ ಇದೆ. ಯಾಕೆಂದ್ರೆ ನಿನ್ನೆ ರಾತ್ರಿ ಸುರಿದ ಮಳೆಯಿಂದಾಗಿ ಈ ಮಳೆಯ ನೀರಿನ ಮಟ್ಟ ಹೆಚ್ಚಿಗೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಕೆಲವು ವಸ್ತುಗಳು ಒದ್ದೆ ಆಗಿದ್ದಾವೆ, ಕೆಲವು ವಸ್ತುಗಳು ಹಾಳಾಗಿದ್ದಾವೆ. ಆ ವಸ್ತುಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು. ಮತ್ತೆ ಕೆಲವು ಬಸ್ಗಳು ಸ್ಟಾರ್ಟ್ ಸಹಿತ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಅವುಗಳನ್ನ ಸ್ಟಾರ್ಟ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಹರಸಾಹಸ ಪಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡಬಹುದು, ಕೆಲವು ಸಿಬ್ಬಂದಿಗಳು ಅನಿವಾರ್ಯವಾಗಿ ಬಸ್ಗಳನ್ನ ಹೊರತೆಗೆಯಲಾಗದೆ ಅಸಹಾಯಕರಾಗಿ ನಿಂತಿರುವಂತಹ ದೃಶ್ಯವೂ ಸಹಿತ ಇದೆ. ಅಂದ್ರೆ ಒಟ್ಟಾರೆಯಾಗಿ ಇದೇನು ಕೆಎಸ್ಆರ್ಟಿಸಿ ಬಸ್ ಡಿಪೋ ಜಲಾವೃತ ಆಗುವ ವಿಷಯ ಏನಿದೆ, ಪ್ರತಿ ವರ್ಷವೂ ಸಹಿತ ಇದು ಹಾಗೆ ಆಗುತ್ತೆ. ಯಾಕಂದ್ರೆ ಹೊರಗಿನ ಭಾಗ ಇದು ಪ್ರಮುಖವಾಗಿ ಕಾರವಾರ ನಗರದಲ್ಲಿರುವಂತಹ ಮುಖ್ಯ ರಸ್ತೆಯ ಅಂಟಿಕೊಂಡೇ ಈ ಕೆಎಸ್ಆರ್ಟಿಸಿ ಡಿಪೋ ಇರುವುದರಿಂದ ಮುಖ್ಯ ರಸ್ತೆಗೆ ಅಂಟಿಕೊಂಡು ಏನು ದೊಡ್ಡ ನಾಲೆ ಇತ್ತು, ಆ ದೊಡ್ಡ ನಾಲೆಯನ್ನ ಸರಿಯಾದ ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿಲ್ಲ. ಆ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗುತ್ತೆ ಅಂತ ಸಹಿತ ಪದೇ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ನಗರಸಭೆಗೆ ಹೇಳ್ತಾ ಇದ್ರು ಸಹಿತ ಅದನ್ನ ಸರಿ ಮಾಡುವಂತಹ ಕೆಲಸ ಇದುವರೆಗೂ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷವೂ ಸಹಿತ ಇಲ್ಲಿ ಕೆಎಸ್ಆರ್ಟಿಸಿ ಬಸ್ ಡಿಪೋ ಜಲಾವೃತ ಆಗುವಂತ ಪರಿಸ್ಥಿತಿ ಉಂಟಾಗುತ್ತೆ. ನೀವು ದೃಶ್ಯದಲ್ಲಿ ನೋಡಬಹುದು, ಕೆಎಸ್ಆರ್ಟಿಸಿ ಬಸ್ ಡಿಪೋ ಆಫೀಸ್ ಕೂಡ ಜಲಾವೃತವಾಗಿದೆ. ಮೇಲೆ ನೀರು ಸಹಿತ ಸೋರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಸಿಬ್ಬಂದಿಗಳು ಅನಿವಾರ್ಯವಾಗಿ ಅದೇ ಜಲಾವೃತವಾಗಿರುವಂತಹ ಆಫೀಸ್ ನಲ್ಲೇ ಕೆಲಸ ಮಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ. ಯಾಕಂದ್ರೆ ಪ್ರಮುಖವಾಗಿ ಕೆಎಸ್ಆರ್ಟಿಸಿ ಬಸ್ ಡಿಪೋದಲ್ಲಿ ಬಸ್ ಹೋಗುವುದು ಬರುವುದು ಪ್ರತಿಯೊಂದರ ಬಗ್ಗೆ ಮಾಹಿತಿ ಕಲೆ ಹಾಕಲು ಮತ್ತೆ ಅದರ ಮಾಹಿತಿ ಸಂಗ್ರಹಿಸುವುದಕ್ಕೆ ಅಂತ ಒಂದು ಆಫೀಸ್ ಇರುತ್ತೆ. ಅದು ಆಫೀಸ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅಷ್ಟೇ ಅಲ್ಲದೆ ನಿನ್ನೆ ರಾತ್ರಿ ಇಡೀ ಸುರಿದ ಮಳೆಯಿಂದಾಗಿ ಭಾರಿ ಅವಾಂತರಗಳು ಸೃಷ್ಟಿಯಾದ ಹಿನ್ನೆಲೆಯಲ್ಲಿ ಕೆಲವು ವಸ್ತುಗಳನ್ನ ಇಲ್ಲಿಂದ ಶಿಫ್ಟ್ ಸಹಿತ ಮಾಡಲಾಗಿದೆ. ಆದ್ರೆ ಕೆಲವು ವಸ್ತುಗಳು ಅನಿವಾರ್ಯವಾಗಿ ಇಲ್ಲಿ ಇದಾವೆ ಮತ್ತು ಬಹಳಷ್ಟು ನೀರು ಸೋರ್ತಾ ಇರುವ ಹಿನ್ನೆಲೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಹಿತ ಆಗುವಂತ ಸಾಧ್ಯತೆ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಯಾಕೆಂದ್ರೆ ಪೂರ್ತಿಯಾಗಿ ಮೇಲಿಂದ ನೀರು ಸಹಿತ ಸೋರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆತಂಕದಲ್ಲಿಯೇ ಇಲ್ಲಿರುವಂತಹ ಸಿಬ್ಬಂದಿಗಳು ಕಾಲ ಕಳೆಯುವಂತಹ ಪರಿಸ್ಥಿತಿ ಉಂಟಾಗಿದೆ. ಯಾಕೆಂದ್ರೆ ಈ ಸಮಸ್ಯೆ ಪ್ರತಿ ವರ್ಷವೂ ಸಹಿತ ಕಾರವಾರ ನಗರದಲ್ಲಿರುವಂತಹ ಬಸ್ ಡಿಪೋದಲ್ಲಿ ಸಂಭವಿಸುತ್ತೆ. ಆದರೆ ಇದನ್ನ ಸರಿ ಮಾಡುವಂತಹ ಕೆಲಸ ಇದುವರೆಗೂ ಆಗಿಲ್ಲ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.